ನನ್ಗೆ ಯಾಕೋ ನೀನು ಬೇಡದೇ ಇರೋ ಕೆಲಸ ಮಾಡ್ತಿದೆ ಅನಿಸ್ತಿದೆ ಆರ್ಯ. ನಿನಗೇನು ಅನಿಸ್ತಿದೆ ಈಗ ಅನ್ನೋದು ಮುಖ್ಯ ಅಲ್ವೇ ಅಲ್ಲ. ಅನು ಮನಸ್ಸಲ್ಲಿ ಏನು ಓಡ್ತಿದೆ ಅನ್ನೋದೇ ತುಂಬಾ ಮುಖ್ಯ. ನಮ್ಮ ಕಂಪ್ನಿಯಲ್ಲಿ ನಡೀತಿರೋ ಫ್ರಾಡ್ ವಿಷಯದಿಂದ ಅನುಗಮನ ಬೇರೆ ಕಡೆ ಸೆಳೆಬೇಕು ಅಂತಂದ್ರೆ ನಾನು ಕಳೆದು ಹೋದೆ ಅನ್ನೋ ನಾಟಕನ ನಾವು ಆಡಲೇಬೇಕು ಚಂಡೆ. ನಾನು ಅನುವಿಂದ ದೂರ ಆಗಲೇಬೇಕು. ನಮ್ಮೂರ್ ಕಡೆ ಒಂದು ಮಾತಿದೆ, ಬೈಲಲ್ಲಿ ಬಿಸಿಲು ಜಾಸ್ತಿ ಅಂತ ಬಾವಿಗೆ ಬಿಡ್ತಾರೆ. ಬಾವಿಲಿ ಬಿದ್ದವನು ದುರ್ಯೋಧನ ಅಂತ ಊರ್ ಜನಕ್ಕೆ ಗೊತ್ತಿರಲಿಲ್ಲ. ಅನು ಈ ವಿಷಯದ ಹಿಂದೆ ಹೋಗಬಾರ್ದು ಅಷ್ಟೇ. ಇದರಲ್ಲಿ ಸರಿ ತಪ್ಪುಗಳೆಲ್ಲ ಕೇವಲ ದೃಷ್ಟಿಕೋನಗಳು ಅಷ್ಟೇ. ಆದ್ರೆ ಎಷ್ಟು ದಿನ ಅಂತ ಹೀಗೆ ಮುಂದೇನ್ ಮಾಡ್ಬೇಕು ಅಂತಿದೆ? ಅನು ನನ್ನ ಹುಡುಕಿದ ಮೇಲೇನೆ ಉಳಿದಿದ್ದಿಲ್ಲ. ಅವಳು ನನ್ನ ಹತ್ರ ಬರಬೇಕು, ಫ್ರಾಡ್ ವಿಷಯನ ಮರ್ತಿರಬೇಕು. ನನಗಿಂತ ಮುಖ್ಯವಾದದ್ದು ಇನ್ಯಾವುದು ಇಲ್ಲ ಅಂತ ನನಗೆ ಬಂದು ಹೇಳಬೇಕು. ಇದೆಲ್ಲ ಆಗತ್ತೆ ಅಂತೀಯ? ಖಂಡಿತ ಆಗತ್ತೆ ಜೊತೆ. ಫ್ರಾಡ್ ಗಾಡ್ ಎಲ್ಲಾನು ಮರೆತು 3 ಹೊತ್ತು ಪತಿಯೇ ಪರಮೇಶ್ವರ ಅಂತ ನನ್ನ ಬಗ್ಗೆನೇ ಕಾಳಜಿ ಮಾಡ್ತಿರ್ತಾಳೆ ನನ್ನ ಹೆಂಡತಿ. ನನ್ನ ಹೆಂಡತಿ ಬಗ್ಗೆ ನನಗೆ ಗೊತ್ತು ಜೊತೆ. ಅವಳು ತುಂಬಾ ಒಳ್ಳೆ ಹುಡುಗಿ. ನೀನು ನೋಡ್ತಾ ನಾಳೆ ಸಂಜೆ ಒಳಗೆ ಅವಳು ನನ್ನನ್ನ ಹುಡ್ಕೊಂಡು ಬರ್ತಾಳೆ. ಬಂದೇ ಬರ್ತಾಳೆ. ಇನ್ನೇನ್ ಹಬ್ಬ ಹತ್ರಕ್ ಬಂತು. ನಾವೆಲ್ಲ ಸೇರೋದಕ್ಕೆ ಇದೊಂದು ಒಳ್ಳೆ ಸಮಯ. ದಯವಿಟ್ಟು ಮನೆಯವರೆಲ್ಲ ನಮ್ಮನೆಗೆ ಹಬ್ಬಕ್ ಬರ್ಬೇಕು. ಸರಿ ಪುಷ್ಪ. ಸುಮ್ನೆ ಸರಿ ಅನ್ನೋದಲ್ಲಮ್ಮ, ನೀವಾಗ ಅನ್ನಲ್ಲ ಅಂತ ಗೊತ್ತು. ಆದ್ರೂ ಒತ್ತಾಯ ಮಾಡೇ ಕರೆಕ್ಟಿದ್ದೀನಿ. ಹೋದ್ಸಲ ಸಂಕ್ರಾಂತಿಗೆ ನಾವು ನಿಮ್ಮನೆ ಅತಿಥಿಗಳಾಗಿದ್ವಿ. ಈ ಸಲ ನೀವು ಒಟಾರಕ್ಕೆ ಬರ್ಲೇಬೇಕು. ಎಲ್ರು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಹಬ್ಬದ ಹೊತ್ಕಾದ್ರೂ ಆರ್ಯ ಬಂದ್ರೆ ಸಾಕು. ಇದನ್ನ ಬೀಗತಿಗೆ ಹೇಗೆ ಹೇಳಿ? ಹಲೋ ಅಮ್ಮ, ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ ಪುಷ್ಪ. ಸರಿ ಅಂದೆ. ಅಮ್ಮ, ಇನ್ನೊಂದ್ ವಿಷಯ, ಮಗಳನ್ನೂ ಅಳಿಯಂದ್ರೂ ಒಂದಿನ ಮುಂಚೆನೆ ಕಳಿಸ್ತೀರಾ? ಅನೂನ್ ಬೇಕಾದ್ರೆ ಇವತ್ತೇ ಕಳ್ಸ್ಕೊಡ್ತೀನಿ. ಅಳಿಯಂದ್ರು ನಿನ್ಗೆ ಗೊತ್ತಲ್ವಾ ಅವನ್ ಕೆಲ್ಸ ಯಾವಾಗ ಮುಗಿಯುತ್ತೋ ಏನೋ. ಸರಿ ಸರಿ ಆಯ್ತು. ಹಬ್ಬಕ್ಕೆ ನೀವೆಲ್ಲರೂ ತಪ್ಪದೆ ಬನ್ನಿ ಅಷ್ಟೇ. ಸರಿ, ಇಡ್ಲಮ್ಮ. ಸರಿ ಪುಷ್ಪ. ಅಮ್ಮ, ನಾನು ಬರ್ತೀನಿ. ಅನು, ಈಗಷ್ಟೇ ನಿಮ್ಮಮ್ಮ ಫೋನ್ ಮಾಡಿದ್ರು. ನಿನ್ನ ಮತ್ತೆ ಆರ್ಯನ ಹಬ್ಬಕ್ಕೆ ಕರೆದ್ರು. ನಾನು ಆರ್ಯನ್ ಬಗ್ಗೆ ಏನೂ ಹೇಳಕ್ ಹೋಗ್ಲಿಲ್ಲ. ಆದ್ರೆ ಅನು ಇವತ್ತೇ ಬರ್ತಾಳೆ ಅಂತ ಹೇಳಿದೀನಿ. ಕೆಲ್ಸ ಮುಗಿಸಿ ನೀನ್ ಅಮ್ಮನ್ ಮನೆಗೆ ಹೋಗ್ಬಾ.
ಆರ್ಯನ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಯಾರಿಗೂ ಹೇಳ್ದೆ ಹೋದವನು ಯಾರಿಗೂ ಹೇಳ್ದೆ ಬರ್ತಾನೆ ಅಂತ ನಂಬಿದೀನಿ. ಬರ್ತಾನೆ. ಅದೇ ನಂಬಿಕೆಲೆ ನಾನು ಇದ್ದೀನಿ ಅಮ್ಮ. ಶಶಿ ಅಣ್ಣ, ನನ್ನ ಲಗೇಜ್ ಕಾರಲ್ಲಿಡಿ. ಅದಕ್ಕೆ ನಾನು ರೆಡಿ. ಆಫೀಸ್ ಹೊರಡುವ? ಸರಿ ಬಾವಾ, ನಾನು ಆಫೀಸ್ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೊರಡ್ತೀನಿ. ಓ ಗುಡ್. ಎನಿಥಿಂಗ್ ಸ್ಪೆಷಲ್ ಇಲ್ಲ ಜಸ್ಟ್ ಕ್ಯಾಶುವಲ್ ವಿಸಿಟ್? ಹಬ್ಬಕ್ಕೆ ಕರೆದಿದ್ದಾರೆ. ಎಲ್ರನ್ನೂ ಕರೆದಿದ್ದಾರೆ. ಓ ವಾವ್. ಹಾ ಬಾವಾ, ನೀವೆಲ್ರೂ ಬನ್ನಿ. ನೀವು ವಾಪಸ್ ಬರ್ಬೇಕಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಸರಿ ಅದಕ್ಕೆ ಈಗ ಆಫೀಸ್ಗೆ ಹೋಗೋಣವಾ? ಕಮ್. ಬಾಯ್ ಅಮ್ಮ. ಬಾಯ್ ಮನ್ಸಿ. ಬಾಯ್ ಬಾಯ್. ನಾನೇನೋ ಹೇಳಕ್ ಬರ್ತಿದ್ದೀನಿ ಅಂತ ಗೊತ್ತಿದ್ದೆ ಮಾಮಿನ್ಲ ನನ್ನ ಮಾತಾಡ್ಸೆ ಹೊರಟೋದ್ರು. ನನ್ನ ಮಾತಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ನನಗೆ ಗೊತ್ತು. ಹೇಳಿದ್ದನ್ನೇ ಹೇಳಿ ನನಗೂ ಸಾಕಾಗಿದೆ. ಈ ಸಲ ನಾನೇ ಏನೋ ಒಂದು ಮಾಡ್ತೀನಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಏನು ಇತ್ತೀಚೆಗೆ ಆರ್ಯ ಸರ್ಗಿನ ಹರ್ಷ ಸಾರೇ ಹೆಚ್ಚು ಆಫೀಸಲ್ಲಿ ಕಾಣಿಸ್ತಿದಾರಲ್ವಾ? ಹಾ ಹೌದು. ಹರ್ಷ ಸರ್ ಪಕ್ಕದಲ್ಲಿ ಯಾರಿದ್ದಾರೆ ನೋಡಿ. ಮೋಸ್ಟ್ಲಿ ಎಲ್ಲ ಅನು ಸರ್ ಇವತ್ತು ಕೂಡ ಆಫೀಸಿಗೆ ಬಂದಿಲ್ವಾ? ಇಲ್ಲ, ಬಟ್ ವೈ? ಅವರು ಬೇರೆ ಕೆಲ್ಸದ ಮೇಲೆ ಹೊರಗೆ ಹೋಗಿದ್ದಾರೆ. ಅವ್ರು ಇಲ್ಲಿಲ್ಲ. ಇಲ್ಲಿಲ್ವಾ? ಅಂದ್ರೆ ಅಂದ್ರೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಮ್ಯಾಮ್. ಐ ಮೀನ್ ಔಟ್ ಆಫ್ ಕಂಟ್ರಿ, ವಿದೇಶಕ್ಕೆ ಹೋಗಿದ್ದಾರೆ. ವಾಟ್? ಸರ್ ಫಾರಿನ್ಗೆ ಹೋಗಿದ್ದಾರಾ? ಬಟ್ ಸರ್ ನನಗೆ ಹೇಳ್ದೆ ಅಬ್ರಾಡ್ಗೆ ಹೋಗ್ಬಿಟ್ರಾ? ಆದ್ರೆ ಯಾವ್ದು ಅಪಾಯಿಂಟ್ಮೆಂಟ್ಸ್ ಫಿಕ್ಸ್ ಆಗಿರ್ಲಿಲ್ವಲ್ಲ? ಅದು ಬೇರೆ ಕೆಲ್ಸದ ಮೇಲೆ ಹೋಗಿದ್ದಾರೆ ಮ್ಯಾಮ್. ಜೇಂಡೆ, ಹಾಗಿದ್ರೆ ನಿಮಗ್ ಗೊತ್ತಿರ್ಬೇಕು ಅಲ್ವಾ? ಟಿಕೆಟ್ಸ್ ಎಲ್ಲ ನೀವೇ ಬುಕ್ ಮಾಡಿರ್ಬೇಕು. ಯಾವ ಕಂಟ್ರಿಗೆ ಹೋಗಿದ್ದಾರೆ ಸರ್? ಜೇಂಡೆ ಸರ್ ಎಲ್ಲಿಗೆ ಹೋಗಿದ್ದಾರೆ? ಅದು ಮಿರಾಜಿ ಅನು ಹೇಳಿದ್ರಲ್ಲ. ಬಟ್ ವೇರ್? ವಿಚ್ ಕಂಟ್ರಿ? ಅದನ್ನು ಹೇಳೋ ಆಗಿಲ್ಲ. ಸ್ವಲ್ಪ ಕಾನ್ಫಿಡೆನ್ಷಿಯಲ್. ಕಾನ್ಫಿಡೆನ್ಷಿಯಲ್. ಫೈನ್ ದೆನ್. ಐ ಹೋಪ್ ಈಸ್ ಡೂಯಿಂಗ್ ಗುಡ್. ಥ್ಯಾಂಕ್ ಯು ಜೇಂಡೆ ಸರ್. ಸುಬ್ಬು, ಬಾಗ್ಲು ತೆಗ್ದೇ ಇದೆ ತಾನೆ? ಮಂಗಾಟ ಎಲ್ಲ ಸಾಕು, ಸುಮ್ನೆ ಬಾ ಬಾ. ಅಮ್ಮ, ಅನು ನೀನು ಅಪ್ಪಿ ತಪ್ಪಿ ದೊಡ್ಡ ವ್ಯಕ್ತಿಗಳು ಯಾರಾದ್ರೂ ಬೆಲ್ ಒತ್ತಿದ್ರೆ ಮುಗೀತು ಕತೆ.
ನಿನ್ ಕೈಲಿ ಮಂಗಳಾರತಿ ಮಾಡಿಸ್ಕೊಂಡೆ ಅವ್ರು ಒಳಗ್ ಬರ್ಬೇಕು. ಹುಡುಗಾಟ ಸಾಕು, ಒಳಗ್ ಬಾ ಅನು. ಇದೇನಿದು ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ದಿಢೀರ್ ಅಂತನ? ಯಾಕಮ್ಮ ಹಿಂಗ್ ನಾಟಕ ಮಾಡ್ತಿದ್ಯಾ? ಶಾರದಮ್ಮಂಗೆ ಫೋನ್ ಮಾಡಿ ಕರ್ದೋಳ್ ನೀನ್ ತಾನೆ? ಅಮ್ಮ ಕರೆದ್ಲು, ಅತ್ತೆ ಕಳ್ಸಿದ್ರು. ಮಗಳಾಗಿ ಸೊಸೆಯಾಗಿ ನಿಮ್ ಮಾತನ್ನ ಪಾಲಿಸ್ತಿದೀನಿ ಅಷ್ಟೇ. ನಿನ್ ತವ್ರು ಮನೆಗ್ ನೀನ್ ಬರೋದಕ್ಕೆ ಅಷ್ಟೊಂದ್ ಬಿಗ್ಮಾನನಾ? ನಾನ್ ಕರಿಬೇಕು, ನಿಮ್ ಅತ್ತೆ ಕಳ್ಸ್ಬೇಕು, ನೀನಾಗ್ ನೀನ್ ಬರೋದಿಲ್ವಾ? ನಾನು ಸುಮ್ನೆ ತಮಾಷೆ ಮಾಡ್ದೆ. ಈ ಕಿವಿಲ್ ಕೇಳಿಸ್ಕೊಂಡು ಆ ಕಿವಿಲ್ ಬಿಟ್ಬಿಡ್ಬೇಕು, ಆಯ್ತಾ? ಗೊತ್ತು ಕಣೆ, ನೀನ್ ಕಾಲ ಹಿಡ್ದ್ಮೇಲೆ ನಾನ್ ಸ್ವಲ್ಪ ಕಾಲ ಹಿಡ್ದೆ. ಹೆಂಗೆ? ಸೂಪರ್. ಅಳಿಯಂದ್ರೆ ಯಾವಾಗ ಬರ್ತಾರೆ? ಇದೇನೆ ಯಾವಾಗ ಬರ್ತಾರೆ ಅಂತ ಕೇಳಿದ್ರೆ ಟ್ವಿಸ್ ಆಗೋದೆ. ಅವ್ರ ಕೆಲ್ಸ ಗೊತ್ತಲ್ಲಮ್ಮ, ಅವ್ರ ಸಖತ್ ಬಿಸಿ. ಅದೇ ಪಾಪ, ಹಬ್ಬಕ್ ಬರಕ್ ಆಗುತ್ತೋ ಇಲ್ವೋ, ಆದ್ರೆ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಅವ್ರಿಗೇನಮ್ಮ, ಅವ್ರ ಬೊಂಬಾಟಾಗಿದ್ದಾರೆ. ಆದ್ರೂ ನೀನ್ ಆಡೋ ಹುಡುಗಾಟ ನೋಡಿದ್ರೆ ಅವ್ರನ್ನ ಕರ್ಕೊಂಡ್ ಬಂದು ಎಲ್ಲಾರ ಬಚ್ಚಿಟ್ಕೊಳಕ್ ಹೇಳಿ ಈಗ ಈ ತರ ಹೇಳ್ತಿದ್ಯಾ ಅನ್ಸುತ್ತೆ. ಒಂದ್ ನಿಮಿಷ ಇರು. ನಿಜವಾಗ್ಲೂ ಬಂದಿಲ್ವೇನೆ? ಇಲ್ಲ ಅಮ್ಮ, ಆದ್ರೂ ನೀನ್ ಮಾಡ್ತಿರೋದ್ ಮೋಸ. ನಾನೇನ್ ಮಾಡ್ದೆ? ಇನ್ನೇನು, ಬಂದಿರೋ ಮಗಳನ್ನ ವಿಚಾರಿಸ್ಕೊಳ್ಳೋದ್ ಬಿಟ್ಟು ಬರ್ದಿರೋ ಅಳಿಯಂದ್ರ ಬಗ್ಗೆ ಕಾಳಜಿ ವಹಿಸ್ಕೊತಿದ್ಯಲ್ಲ. ನಿನ್ನೇನಿ ವಿಚಾರಿಸ್ಕೊಳ್ಳೋದು? ಒಳ್ಳೆ ಕಣ್ಮುಂದೆ ಬೊಂಬೆ ತರ ನಿಂತಿದ್ಯಲ್ಲ. ಇರು, ಟೀ ಮಾಡ್ತೀನಿ, ಕುಡ್ಕೊಂಡು ಸಾಕಷ್ಟು ಹರಟೆ ಹೊಡಿಯೋಣ. ಅನು, ನಿನ್ ರೂಮಲ್ಲಿ ಏನಮ್ಮ? ಏನು ಇಲ್ಲ, ಸುಮ್ನೆ ಕೇಳಿದ್ರೆ ಬೈತೀಯ. ಹೇಳು. ಬೈಯಲ್ಲ ಅಂದ್ರೆ ಕೇಳ್ತೀನಿ. ಕೇಳಮ್ಮ. ನಿನ್ ರೂಮಿಂದ ಕಪ್ಪೆ ಹೋಯ್ತಾ? ಈಗ್ಲೂ ಕಪ್ಪೆ ಕಾಟ ಇದ್ಯಾ? ಹೊರಟೋಯ್ತಾ? ಕಪ್ಪೆ ಹೊರಟೋಯ್ತಮ್ಮ, ಈಗಿಲ್ಲ. ಸದ್ಯ ಪೀಡೆ ತೊಲಗ್ತು. ನೀನ್ ಕೂತ್ಕೋ. ನಿನ್ನ ಅಳಿಯ ನನ್ನ ಹತ್ರ ಬೇಜಾರು ಮಾಡ್ಕೊಂಡ್ ಬಿಟ್ಟು ಹೋಗಿದ್ದಾರೆ ಅಂತ ಹೇಗಮ್ಮ ಹೇಳಿ? ಇಲ್ಲ, ನಾನು ಹೇಳಲ್ಲ. ನನಗಿಂತ ಪರಿಸ್ಥಿತಿ ತಂದಿಟ್ಟಿರೋ ಅವ್ರು ಬರೋವರೆಗೂ ನನಗೆ ಯಾರ ಹತ್ರನೂ ಏನು ಹೇಳಲ್ಲ. ಏನಪ್ಪ ದುರ್ಯೋಧನ, ಬಾವಿ ತಣ್ಣಗಿದ್ಯಾ? ಏನ್ ಹೇಳ್ತಿದ್ಯ? ನೀನ್ ಹೀಗೆ ನೀರಲ್ಲಿ ಅಡಗ್ ಕೂತಿರೋ, ಅಲ್ಲಿ ನಿನ್ ಪತ್ನಿ ಶ್ರೀಕೃಷ್ಣನ ರಾಜತಂತ್ರ ಬಳಸ್ತಿದ್ದಾಳೆ. ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಮ್ಯಾಮ್. ಐ ಮೀನ್ ಔಟ್ ಆಫ್ ಕಂಟ್ರಿ, ವಿದೇಶಕ್ಕೆ ಹೋಗಿದ್ದಾರೆ. ಆಫೀಸಲ್ಲಿ ನಾನು ಏನ್ ಹೇಳಿದ್ಲು ಗೊತ್ತಾ? ಆರ್ಯ ಸರ್ ಫಾರಿನ್ಗೆ ಹೋಗಿದ್ದಾರೆ, ಬರೋಕೆ ಸಮಯ ಹಿಡಿಯುತ್ತೆ, ಬ್ಯುಸಿ ಆಗಿದ್ದಾರೆ ಅಂತ. ನೀನು ಆರ್ಯವರ್ಧನ ಆದ್ರೆ ಅವಳು ಲೇಡಿ ಆರ್ಯವರ್ಧನ ಅಂತ ಪ್ರೂವ್ ಮಾಡ್ತೀಯಾಳೆ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಈಗಲೂ ಅದನ್ನೇ ಹೇಳ್ತೀನಿ. ನಾನು ಫಾರಿನ್ ಅಲ್ಲ. ಅದ್ಯಾವ ಗುಹೆಯೊಳಗೆ ಕೂತಿದ್ರು ನನ್ನ ಹೆಂಡತಿ ನನ್ನನ್ನ ಹುಡ್ಕೊಂಡು ಬಂದೇ ಬರ್ತಾಳೆ. ಏನು ನಿನ್ ಕಾನ್ಫಿಡೆನ್ಸ್? ಕಾನ್ಫಿಡೆನ್ಸ್ ಅಲ್ಲ ಝಂಡೆ, ಮೂರಕ್ಷರದ ಬಲ. ನಂಗೇನೂ ಹಾಗನ್ನಿಸ್ತಿಲ್ಲ. ನೀನು ಅನು ಸಿರಿಮನೆನ ಅರ್ಥ ಮಾಡ್ಕೊಂಡಿರ್ಬೋದು, ಆದರೆ ಅನು ಆರ್ಯವರ್ಧನನ್ನ ಅರ್ಥ ಮಾಡ್ಕೊಳ್ಳೋದು ಬಾಕಿ ಇದೆ. ತಾಳ್ಮೆ ತಾಳ್ಮೆ ಕೇಶವ, ತಾಳ್ಮೆ. ಅನು ಬಂದೇ ಬರ್ತಾಳೆ.
ಆಮೇಲೆ ಮಾತಾಡ್ತೀಯಂತೆ. ಅನು ಅನು ನಿಂತ್ಕೋ ಬಿಡು. ಹೇಳಿದ್ರೆ ನಾನೇ ತಂದ್ಕೊಡ್ತಾ ಇರ್ಲಿಲ್ವಾ? ನೀನ್ ಯಾಕೋದೆ? ಯಾಕೆ ಮೊದ್ಲೆಲ್ಲ ನನ್ ಕೈಲಿ ಡ್ರಮ್ಗ್ ನೀರ್ ತುಂಬಿಸ್ತಿದ್ದೆ ತಾನೆ, ಅವಾಗ ಅದ್ ಬೇರೆ ಇದ್ ಬೇರೆ. ಏನು ವರ್ಧನ್ ಮನೆ ಸೊಸೆ ಆದ್ರೆ ಬಚ್ಚಲ್ ಮನೆಗ್ ನೀರ್ ತುಂಬಿಸೋದಕ್ಕೂ ಯಾರನ್ನಾದ್ರೂ ಕೆಲ್ಸದವ್ರನ್ನ ಇಟ್ಕೋಬೇಕಾ? ಹೋಗಮ್ಮ ಸುಮ್ನೆ. ನೋಡು, ಈ ಅಭ್ಯಾಸ ಎಲ್ಲ ತಪ್ಪೋಗಿರುತ್ತೆ. ನೀನು ತವರು ಮನೆಗ್ ಬರೋದೇ ಅಪರೂಪ. ಬಂದಾಗ ಈ ಚಾಕ್ರಿಗಳು ಮಾಡ್ಕೊಂಡಿರ್ತೀಯಾ? ಅಪ್ಪ ನೋಡಮ್ಮನ, ತವ್ರ ಮನೆನ ಬೇರೆ ಯಾರ್ದೋ ಮನೆ ಅನ್ನೋರ್ ತರ ಹೇಳ್ತಿದ್ದಾಳೆ. ನಾನ್ ಈ ಮನೇಲಿ ಬದುಕಿದ 21 ವರ್ಷ ಇಲ್ಲ ಅಂತ ಆಗುತ್ತಾ? ಅಲೋ, ಈ ವಿಷಯದಲ್ಲಿ ನಾನು ನಿಮ್ಮಮ್ಮನಿಗೆ ಸಪೋರ್ಟ್. ತವ್ರ ಮನೆ ಯಾವತ್ತೂ ಬೇರೆಯವ್ರ ಮನೆ ಅಲ್ಲಮ್ಮ. ಏನೋ ಈ ತರ ಕೆಲಸ ಮಾಡುವಾಗ ಅಕಸ್ಮಾತ್ ಸಡನ್ ಆಗಿ ಹಳೆಯಂದ್ರು ಬಂದು ನೋಡ್ಬಿಟ್ರೆ ಮನ್ಸಿಗೆ ಎಷ್ಟು ನೋವು ಮಾಡ್ಕೋತಾರೆ. ದಯವಿಟ್ಟು ಇದೆಲ್ಲ ನೀನ್ ಮಾಡಕ್ ಹೋಗ್ಬೇಡಮ್ಮ. ನೋಡು ಸುಬ್ಬು, ನಾನ್ ಹೇಳಿದಕ್ಕೆ ನನ್ ಮೇಲೆ ಜಗಳಕ್ ಬಂದ್ಲು. ನೀನ್ ಹೇಳಿದ ತಕ್ಷಣ ಮುಖ ಸಪ್ಪಗ್ ಮಾಡ್ಕೊಂಡು ನಿಂತಿದ್ದಾಳೆ. ಯಾಕ ಮಗ, ನಾನೇನಾದ್ರೂ ತಪ್ಪು ಮಾತಾಡದ್ನಾ? ಇಲ್ಲ ಅಪ್ಪ, ನೀವ್ ಸರಿಯಾಗಿ ಹೇಳಿದೀರಾ. ಇದು ನನ್ ಬಂಗಾರ ಅಂದ್ರೆ. ಮತ್ತೆ ಅಳಿಯಂದ್ರು ಫೋನೇ ಮಾಡ್ಲಿಲ್ವಲ್ಲ, ಅಷ್ಟೊಂದು ಕೆಲ್ಸನ. ಇವತ್ತು ಕೆಲಸ ಮುಗಿಸ್ಕೊಂಡು ಬರಕ್ ಹೇಳು. ಹಾ ಅಪ್ಪ, ಹೇಳೋದಷ್ಟೇ ನನ್ ಕೆಲ್ಸ. ಬರೋದು ಬಿಡೋದು ಅವ್ರ ಅನುಕೂಲಕ್ ಬಿಟ್ಟಿದ್ದು. ಇದೇನ್ ಸುಬ್ಬು ಹಿಂಗೇಳ್ಬಿಟ್ಟೋದ್ಲು? ಅಳಿಯಂದ್ರು ತುಂಬಾ ಬ್ಯುಸಿ ಆಗಿರೋ ವಿಷಯ ಇವಳಿಗೆ ಸ್ವಲ್ಪ ಬೇಜಾರಾಗಿದೆ ಕಣೆ, ಅದಕ್ಕೆ ಈ ರೀತಿ ಹೇಳ್ಬಿಟ್ಟೋದ್ಲು ಅಷ್ಟೇ. ಇಲ್ಲ ಸುಬ್ಬು, ಇವಳು ಏನೋ ಮುಚ್ಚಿಡ್ತಿದ್ದಾಳೆ. ಶುರು ಮಾಡ್ಕೊಂಡ್ಯಾ? ಸುಬ್ಬು, ನಿನ್ಗೆ ಅರ್ಥ ಆಗಲ್ಲ, ಸುಮ್ನೆ ಇರು. ಗಂಡನ್ ಜೊತೆ ಜಗಳ ಮಾಡ್ಕೊಂಡು ತವರು ಮನೆಗ್ ಬರೋ ಹೆಣ್ಮಕ್ಳು ಮಾಮೂಲಿಗಿಂತ ಹೆಚ್ಚಾಗಿ ಖುಷಿ ಇರಂಗೆ ಬಲವಂತವಾಗಿ ಪ್ರಯತ್ನ ಪಡ್ತಾರೆ. ಅದು ಇವಳಲ್ಲಿ ಕಾಣ್ತಾ ಇದೆ. ಏನೇನೋ ಮಾತಾಡ್ಬೇಡ್ವೆ. ಅಯ್ಯೋ ಕರ್ಮ, ನಾನ್ ಬೇರೆ ಸುಮ್ನೆ ಇಲ್ಲಾರ್ದೆ. ಅವತ್ತು ಅರ್ಶನ ಕುಂಕುಮ ಕೊಡುವಾಗ ಆಗಾಗ ಗಂಡನ್ ಜೊತೆ ಜಗಳ ಮಾಡ್ಕೊಂಡು ತವರು ಮನೆಗ್ ಬರ್ತಾ ಇರೋ ಅಂತ ಅಂದೆ. ಅದು ಫಲಿಸ್ಬಿಡ್ತೋ ಏನೋ. ಓಹೋ, ಇವಳು ದೊಡ್ಡ ಜೋಗ್ತವ. ಇವಳು ಮಾತೆಲ್ಲ ಫಲಿಸ್ಬಿಡಕ್ಕೆ ಏನೇನೋ ಮಾತಾಡ್ಬಿಡ ಕಣೆ. ಅಳಿಯಂದ್ರು ಬ್ಯುಸಿ ಇರೋದು ಹೊಸ ವಿಷಯ ಏನಲ್ಲ. ಹೋಗಿ ಕೆಲ್ಸ ನೋಡು. ಹಬ್ಬಕ್ಕೆ ಅದೇನ್ ತಯಾರು ಮಾಡ್ಕೋಬೇಕು ಮಾಡ್ಕೋ. ಹೌದೌದು, ಹಬ್ಬಕ್ಕೆ ಏನಾದ್ರೂ ಸಹಾಯ ಬೇಕಂದ್ರೆ ಕೇಳಿ, ನಾವಿಬ್ರು ಬಂದು ಕೈ ಜೋಡಿಸ್ತೀವಿ. ಹರ್ಷ ಸರ್ ನಮಸ್ತೆ. ನಮಸ್ತೆ. ಬನ್ನಿ ಬನ್ನಿ ಸರ್, ಬನ್ನಿ 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 ಬನ್ನಿ. ಬನ್ನಿ. ಬಡವರ ಮನೆಗೆ ಭಾಗ್ಯ ಬಂದಾಗಾಯ್ತು. ಕುತ್ಕೊಂಡು. ತಪ್ಪು ತಿಳ್ಕೊಬೇಡಿ, ಬಡವರ ಮನೆ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗೇನಿಲ್ಲ, ಮ್ಯೂಸಿಯಂ ತರ ಇರೋ ಮನೇಲಿ ಇದ್ದು ಬೋರ್ ಆಗಿತ್ತು. ಇನ್ಫ್ಯಾಕ್ಟ್ ನಿಮ್ ಮನೆ ತರ ಅಂತ ಅನ್ಸ್ತಿದೆ. ನಿಮ್ ಮನೆಗ್ ಬರೋದು ಅಂದ್ರೆ ನನಗ್ ತುಂಬಾನೇ ಖುಷಿ. ಐ ಲೈಕ್ ದಿಸ್ ಹೌಸ್. ಇಟ್ಸ್ ಸೋ ಕಾಸಿ. ನಾನ್ ನಿಮ್ ಬಗ್ಗೆ ಅನ್ಕೊಂಡಿದ್ದೆಲ್ಲ ಒಂದೇ ಸರಿ ಮಚ್ಚಾಕ್ಬಿಟ್ರಿ. ನಿಮ್ಗೆ ನಮ್ಮನೆ ಇಷ್ಟ ಆಗಲ್ಲ ಅನ್ಕೊಂಡಿದ್ದೆ. ಪುಷ್ಪವ್ರೆ, ಯಾಕೆ ಹಾಗಂತೀರಾ? ನಿಮ್ಮನೆ ಅಂದ್ರೆ ನನ್ಗೂ ತುಂಬಾನೇ ಇಷ್ಟ. ಏನೋ ಗಮ್ಮಂತಿದೆಯಲ್ಲ. ಏನ್ ಅಡ್ಗೆ? ವಾಂಗಿಬಾತ್ ಮಾಡಿದ್ದೀನಿ. ನಿಮ್ಗೂ ಸ್ವಲ್ಪ ಹಾಕೊಡ್ಲಾ? ಏ ಬೇಡ ಬೇಡ, ನಮ್ದಾಯ್ತು. ಹೌದು, ಎಲ್ಲಿ ಬ್ರೋ ಇನ್ ಲಾ ಮತ್ತೆ ಅನು ಕಾಣ್ತಿಲ್ಲ?
ಅನು ಆಫೀಸ್ಗೆ ಹೋದ್ಲು, ಅಳಿಯಂದ್ರು ಬಂದಿಲ್ಲ. ಬಂದಿಲ್ವಾ? ಬರ್ತೀನಿ ಅಂತ ಹೇಳಿದ್ರ? ಅನು ತುಂಬಾ ಬ್ಯುಸಿ ಇದಾರೆ ಅಂತ ಅಂದ್ಲು. ಹೌದೌದು, ದಾದಾ ಸ್ವಲ್ಪ ಬಿಸಿ ಇದ್ದಾರೆ. ಹಾ, ಆದ್ರೂ ಕೆಲಸ ಮುಗಿಸಿ ಬಂದು ಹೋಗಕ್ ಹೇಳಿದ್ದೀನಿ. ನಾನು ಒಂದ್ಸರಿ ಫೋನ್ ಮಾಡಿ ಊಟಕ್ಕೆ ಇಲ್ಲಿಗೆ ಬರಕ್ ಹೇಳ್ತೀನಿ. ಹೇಳಿ ಬ್ರೋ ಇನ್ ಲಾ ಅನ್ನು ಇಬ್ರು ಬರ್ಲಿ, ಎಲ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ